ಹುಡುಗಿ ನೋಡಕ್ ಬಂದಿದ್ದೀವಿ. ನಿಮ್ಮಲ್ಲಿ ಹುಡುಗ ಯಾರು? 3 ಜನ ಹುಡುಗ್ರೆ. ಮಂಚು, ನನ್ ಮಗಳನ್ನ ನೋಡಕ್ ಬಂದಿರೋ ಹುಡುಗ ಯಾರು ಅಂದೆ. ನಿಮ್ಮಿಬ್ರಲ್ಲಿ ಗೌರ್ಮೆಂಟ್ ಜಾಬ್ ಯಾರಿಗಿದ್ಯೋ ಅವ್ರು ಮಾತ್ರ ಒಳಗ್ ಬನ್ನಿ. ಈ ಮನೆಗೆ ಯಾವಾಗ್ಲೂ ಬಂದಂಗೈತಲ್ಲ. ಅಪ್ಪ ಏನಪ್ಪಾ ಶೆಕೆ. ಏನಪ್ಪಾ ಇದನ್ನೊಂಚೂರು ಈ ಕಡೆ ತಿರ್ಗಿಸ್ತೀಯಾ? ಉಚ್ಕೊಂಡ್ಬಿಡ್ತಾರೇನೋ. ಹುಡುಗಿ ಚೆನ್ನಾಗಿಲ್ದೇ ಇರ್ಲಿ, ಐತಿ ಇವಳಿಗೆ. ನೆಂಟ್ರೆ ಮನೆ ಬಾಡಿಗೆಗಿದ್ದಂಗೈತೆ. ನಮ್ ಸ್ವಂತ ಮನೆ ಸದಾಶಿವನಗರದಲ್ಲಿದೆ. ಅಲ್ಲಿ ಬಾಡಿಗೆ ಜಾಸ್ತಿ ಬರುತ್ತೆ ಅಂತ ಅದನ್ನ ಬಾಡಿಗೆ ಬಿಟ್ಟು ನಾವಿಲ್ಲಿದ್ದೀವಿ. ದುಡ್ಡು ಬೇಜಾನ್ ಇಟ್ಟಿದ್ದೀರಂತ ಕಾಣಿಸುತ್ತೆ. ಅಯ್ಯೋ, ಬದುಕ್ಬೇಕಲ್ವಾ ಬೆಂಗಳೂರಲ್ಲಿ? ದುಡ್ಡು ಬೇಜಾನ್ ಇಟ್ಟಿದ್ದೀರಂತ ಕಾಣಿಸುತ್ತೆ. ವರದಕ್ಷಿಣೆ ಎಷ್ಟು ಕೇಳಿ? ಬಂದಷ್ಟು ಬಾಚ್ಕೊಳ್ಳಿ. ಹುಡುಗಿ ರೆಡಿ ಆಗ್ತಿದ್ದಾಳೆ, ಬಂದ್ಬಿಡ್ತಾಳೆ. ಹುಡುಗಿನ ಆಮೇಲೆ ನೋಡಿದ್ರೆ ಆಯ್ತು, ಮೊದ್ಲು ವರದಕ್ಷಿಣೆ ಬಗ್ಗೆ ಮಾತಾಡೋಣ ಅಲ್ವೇ? ಅಯ್ಯೋ, ನಾನ್ ಮದ್ವೆ ಆದಾಗ್ಲೂ ತಗೊಂಡಿಲ್ಲ, ನನ್ ಮಗಳು ತಗೊಳೋದಿಲ್ಲ. ನೀವೇನ್ ಯೋಚನೆ ಮಾಡ್ಬೇಡಿ. ನಾನು ವಧುದಕ್ಷಿಣೆ ಬಗ್ಗೆ ಎಲ್ಲ ಮಾತಾಡ್ತಿರೋದು. ವರದಕ್ಷಿಣೆ ಬಗ್ಗೆ. ಹುಡುಗಿ ಕೊಡ್ತಾ ಇರೋದೇ ಹೆಚ್ಚು, ಅದರಲ್ಲಿ ಇದು ಬೇರೆನಾ? ಗೌರ್ಮೆಂಟ್ ಜಾಬ್ ತಗೊಳ್ಳೋದಕ್ಕೆ ನಾನೆಷ್ಟು ಕೊಟ್ಟಿದ್ದೀನಿ ಗೊತ್ತಾ? ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ವರದಕ್ಷಿಣೆ ಬಗ್ಗೆ ನೀವೇನು ಚಿಂತೆ ಪಡಬೇಡಿ. ನೆಂಟ್ರೆ ಹುಡುಗಿ ಹೆಂಗವಳೆ? ಹುಡುಗಿನೂ ಚೆನ್ನಾಗಿದ್ದಾಳೆ, ಅವ್ರ ಅಮ್ಮನೂ ಚೆನ್ನಾಗಿದ್ದಾಳೆ. ಕೆಟ್ಬಿಟ್ಟವನೆ. 30 ವರ್ಷ ಆಯ್ತು ನೆಂಟ, ಇನ್ನು ಎಷ್ಟು ದಿವಸ ಅಂತ ಹೆಂಗೆ ಇರಲಿ. ನನಗಿಬ್ಬರು ತಡ್ಕೊಳಕ್ಕಾಗ್ತಿಲ್ಲ. ಇಬ್ಬರಲ್ಲಿ ಯಾರೇ ಹ್ಞೂ ಅಂದ್ರು ನನಗೆ ಓಕೆ, ತಾಳಿ ಕಟ್ಬಿಡದೆ. ನೆಂಟ್ರೆ ಒಂದು ಪಂಚ ಡೈಲಾಗ್ ಹೊಡಿತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ಹೇಳುವಂತೀರ. ನಿಮಗೆ ಹುಡುಗಿ ಇಷ್ಟ ಆದ್ಲ? ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ನಾನು. ಇರೋದು ಕ್ವಾರ್ಟರ್ಸ್, ಓಡಾಡೋದು ಕ್ವಾಲಿಸು. ಗೌರ್ಮೆಂಟ್ ಲೆಕ್ಕದಲ್ಲಿ ಡೀಸೆಲ್ ಹಾಕ್ಸ್ಕೊಡ್ತಾರೆ ಓಡಾಡೋದಕ್ಕೆ. ನನಗೆ ಅದಂಗ್ರಿ ಅನ್ಕೊಂಡ್ರಿ ನೀವು? ನಿಮ್ಮ ಮಗಳನ್ನೇ ಮದ್ವೆ ಆಗ್ತೀನಿ ಅಂತ ನಂದು ಅಂತ ಬೇರೆ ಟೇಸ್ಟ್ ಇದೆ. ನೆಂಟ್ರೆ ಈ ಗರಿ ಮೂವಿನ ನನಗೆ ಗಂಟೆ ಕಟ್ಕೊಡ್ತಾರೆ. ನೀವು ಯಾಕೆ ಹೋಗಲ್ವಾ? ಅಂಕಲ್, ನೀವು ಒಪ್ಕೊಂಡ್ರೆ ನಿಮ್ಮ ಮಗಳನ್ನ ನಾನೇ ಮದುವೆ ಆಗ್ತೀನಿ. ನಿಮ್ಮ ಗೌರ್ಮೆಂಟ್ ಜಾಬ್ ಇದೆ ಅಲ್ವಾ? ಇಲ್ಲ. ಇಲ್ವಾ? ನಾನು ಮದುವೆ ಆದರೆ ಗೌರ್ಮೆಂಟ್ ಜಾಬಲ್ಲಿ ಇರೋನೇ ಮದುವೆ ಆಗೋದು. ಏನ್ ಮಾವ, ಮದ್ವೆ ಆಗಕ್ ಹುಡುಗಿ ಹುಡುಕ್ತಿದ್ಯಂತೆ? ಯಾಕೆ ಈ ನಿನ್ನ ಅತ್ತೆ ಮಗಳು ನಿನ್ ಕಣ್ಣಿಗೆ ಹುಡುಗಿ ತರ ಕಾಣಿಸ್ತಿಲ್ವಾ? ನೋಡತ್ತೆ ಮಗಳೇ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ನಾನು ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂದ್ರೆ, ನನ್ನ ಹೆಂಡತಿನ ನೋಡಿ ನಮ್ಮ ಆಫೀಸಲ್ಲಿ ಇರೋರೆಲ್ಲ ಜೋಯಿಸ್ಬೇಕು. ನನ್ನ ಹತ್ರ ಬಂದು ಕತ್ತಿ ತರ ಇರೋ ಹುಡುಗಿ ನಮ್ಮ ಮದ್ವೆ ಆಗಿದ್ಯಾ ಅಂತ ನನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ನನ್ನನ್ನು ನಿಂಗೆ ಹೆಂಗ್ ಬೇಕು ಹಂಗ್ ರೆಡಿ ಮಾಡ್ಕೋ. ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಸರಿ ಮಾವ, ಬೇರೆ ಅವನ ಹತ್ರ ಹೋಗಿ ರೆಡಿಯಾಗಿ ಬರ್ತೀನಿ, ಆಗ್ಲೇ ಮದ್ವೆ ಆಗುವಂತೆ. ಇವ್ನು ಹೆಂಗ್ ಬೀಳ್ಸ್ಕೊಳ್ಳಿ ಗೊತ್ತೇ ಆಗ್ತಿಲ್ಲ. ವಿಧಾನ ಈಗ ನಿನ್ ತಮ್ಮಂಗೆ ಗಾಂಚಲಿ ಜಾಸ್ತಿ. ನನ್ನಿಂದ ಯಾಕೆ ಬರ್ತಾ ಇದೀಯಾ? ನಾನು ನಿಮ್ಮ ಅವನ ಮಗನೇ ಆಗ್ಬೇಕಲ್ವಾ? ಅವ್ನು ನನೀಗ ಸ್ಟವ್ ಮನ ಮಾಡಿದ್ರು ನಾನು ಅವನಿಂದನೇ ಯಾಕೆ ಹೋಗ್ತಾ ಇದೀನಿ ಗೊತ್ತಾ? ಅವನ ಹತ್ರ ಗೌರ್ಮೆಂಟ್ ಜಾಬ್ ಇದೆ,
ನಾನ್ ಹಿಂಗ್ ಇಷ್ಟ ಅವಮಾನ ಮಾಡಿದ್ರು ನೀನ್ ನನ್ನ ಹಿಂದೆನೇ ಯಾಕೆ ತಿರುಗ್ತಾ ಇದೀಯ ಗೊತ್ತಾ? ನಿನ್ ಹತ್ರ ಗೌರ್ಮೆಂಟ್ ಜಾಬ್ ಇಲ್ಲ. ಹಾಯ್ ಕ್ವಾಲಿಸು, ನಿಮ್ಮಕ್ಕ ಕಾಫಿ ಸಖತ್ತಾಗಿ ಮಾಡ್ತಾಳೆ, ಕುಡಿ. ಅಲ್ಲ ಕ್ವಾಲಿಸು, ಬರೋ ಹುಡುಗಿರ್ನೆಲ್ಲ ಹಿಂಗ್ ರಿಜೆಕ್ಟ್ ಮಾಡಿದ್ರೆ ನಿನ್ ಮದ್ವೆ ಯಾವಾಗ ಐತ್ಯಾ? ಹುಡುಗಿ ಚೆನ್ನಾಗಿದ್ರೆ ತಾನೇ ಮದ್ವೆ ಆಗೋಕೆ. ಇದೇನ್ ಕ್ವಾಲಿಸ್ ಹಿಂಗ್ ಅನ್ಬಿಟ್ಟೆ? ಅಲ್ಲ, ನಮ್ ಮದ್ವೆ ಆದ ಹೊಸದ್ರಲ್ಲಿ ನಿಮ್ ಮುತ್ಕೆ ನೋಡು ಆಡ್ಕೊಂಡವ್ರು ಒಬ್ರ ಇಬ್ರಾ? ನೀನ್ ನೋಡು ನೋಡೋಕೆ ಸಖತ್ತಾಗಿದ್ಯಾ. ಇದೇ ನಿಂತ ಹುಡ್ಗಿನ್ ಮದ್ವೆ ಆಯ್ತಿದ್ಯಾ? ನಿನ್ಗೆ ಇವ್ಳಿಗಿಂತ ಸಖತ್ತಾಗಿರೋ ಹುಡ್ಗಿ ಸಿಗ್ತಾಳೆ ಅಂತ ಸ್ವಲ್ಪ ಜನ ಸ್ವಲ್ಪ ಅಡ್ವೈಸ್ ಮಾಡ್ಲಿಲ್ಲ. ನಾನು ಯಾರ ಮಾತು ಕೇಳಲಿಲ್ಲ. ಇವಳನ್ನೇ ಮದ್ವೆ ಆದೆ, ದಿನ ದಾಳಿಂಬೆ ಹಣ್ಣು ಜ್ಯೂಸ್ ಕುಡಿಸ್ದೆ. ಇವಾಗ ನೋಡು ಏನ್ ಚೆನ್ನಾಗವಳೆ ಅಂತ. ಅವತ್ತು ಇವಳು ನೋಡು ಆಡ್ಕೊಂಡವ್ರೆಲ್ಲ ಇವತ್ತು ಮಲ್ಕೋಬಾ ಮಲ್ಕೋಬಾ ಅಂತ ಕರೀತಾರೆ. ಇದು ಮಲ್ಕೋಬಾ ಮಲ್ಕೋಬಾ ಅಲ್ಲ, ಮಲ್ಗುಬಾ ಮಾವಿನ ಹಣ್ಣ್ ತರ ಇದೀನಿ ಅಂತ ಎಲ್ರು ಹೇಳೋದು. ಅದು ನಂತರನೇ ನೋಡಕ್ಕೂ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಹಾಯ್ ಸರ್. ಹಾಯ್. ನಿಮ್ದೇನ ಮನೆ? ನಮ್ದೇ ಬಾಸ್. ಓ, ಚೆನ್ನಾಗಿ ಕಟ್ಸಿದ್ರ ಸರ್. ಒಳ್ಳೆ ದುಡ್ಡಿಟ್ಟಿದ್ರ ಬಿಡಿ. ನಮ್ದೇನಿಲ್ಲ, ಎಲ್ಲ ನಾ ಅಪ್ಪ ಮಾಡಿರೋದು. ಓ, ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಒಂದೇ ಒಂದು ರೀಲ್ಸ್ ಮಾಡ್ಕೋಬೋದಾ ಸರ್? ಮಾಡ್ಕೊಳ್ರಿ, ಏನ್ ಆಸ್ತಿ ಕೇಳ್ದಂಗೆ ಕೇಳ್ತಿರಲ್ಲ. ಥ್ಯಾಂಕ್ ಯು ಸರ್. ಒಳ್ಳೇದಾಗ. ದೇವ್ರುಗಳ, ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ನೀವೇ ನನ್ನ ನಿಜವಾದ ದೇವ್ರುಗಳು. ಕಷ್ಟ ಗೊತ್ತಾಗ್ಬೇಕು ಅಂದ್ರೆ ಮನೆ ಕಟ್ಟಿಸ್ಬೇಕು, ಮದುವೆ ಮಾಡ್ಕೋಬೇಕು. ನಾನು ರಕ್ತ ಹರಿಸಿ ಬೆವರು ಸುರಿಸಿ ಬಿಲ್ಡಿಂಗ್ ಎಬ್ಬಿಸ್ಬೇಕು. ಬಡವ, ನನ್ನ ಹತ್ರ ದುಡ್ಡಿಲ್ಲ. ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ. ದೇವರುಗಳ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ. ಅರತೆ ಇರೋರು ಬೆಳಿಬೇಕು. ಅಣ್ಣ, ಹೌದಣ್ಣ, ಅರತೆ ಇರೋ ಬಡವ್ರ ಮಕ್ಕಳು ಬೆಳಿಬೇಕಣ್ಣ, ಬೆಳಿಬೇಕು, ಬೆಳಿಬೇಕಣ್ಣ. ಸೂರ್ಯ ಅವರೇ, ಥ್ಯಾಂಕ್ ಯು 10 ರೂಪಾಯಿ ಹಾಕಿದ್ದಕ್ಕೆ. ಸೂರ್ಯ ಅವರು ನನ್ನ ಕಷ್ಟ ನೋಡಿ 10 ರೂಪಾಯಿ ಹಾಕಿದ್ದಾರೆ. ಆ ದೇವರು ಒಳ್ಳೇದ್ ಮಾಡ್ಲಿ. ಸೂರ್ಯ ಅವರೇ, ಗೃಹ ಪ್ರವೇಶಕ್ಕೆ ಇಮೇಲ್ ಮಾಡ್ತೀನಿ, ನೀವು ಬಂದು ಖಂಡಿತ ಊಟ ಮಾಡ್ಕೊಂಡು ಹೋಗ್ಲೇಬೇಕು. ದೇವರುಗಳ, ಇದೇ ರೀತಿ ಸಹಾಯ ಮಾಡ್ತೀರಿ. ನಿಮಗೆ ಒಂದು ಸಿಹಿ ಸುದ್ದಿ, ನಮ್ ದೇಶ GDP-ಲಿ 3 ಸ್ಥಾನಕ್ಕೆ ಹೋಗ್ತಾ ಇದೆ. ಅಂದ್ರೆ ಭಾರತೀಯರು ಶ್ರೀಮಂತರು, ನಮ್ ದೇಶದ ಜನರ ಹತ್ರ ದುಡ್ಡಿದೆ. ಹೀಗಿರ್ಬೇಕಾದ್ರೆ 10 ರೂಪಾಯಿ ಹಾಕಿದ್ರೆ ನಿಮ್ ಮಾನ ಮರೋದು ಏನಾಗ್ಬೋದು? ದೇವ್ರುಗಳ, ಸಹಾಯ ಮಾಡೋದ್ ಮಾಡ್ತೀರಾ? 500,000 ಮಾಡಿ ಮನೇನಾದ್ರೂ ಕಟ್ಸ್ಕೊತೀನಿ. ಇಷ್ಟ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನೆಂಟ್ರೆ, ಏನಿವತ್ತು ಪಾರ್ಕ್ ಹತ್ರ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ? ಇನ್ನು ಎಷ್ಟು ದಿನ ಅಂತ ಸಿಂಗಲ್ ಸಾಯೋದು? ಈ ಹುಡುಗಿರ ಮನೇಲಿ ಮಾಡೋ ಅವಮಾನ ತಡೆಯಕ್ಕಾಗದೆ ಒಂದು ಡಿಸಿಷನ್ ಬಂದಿದ್ದೀನಿ. ಡಿಸಿಷನ್ ಏನದು? ಮೊದಲನೇ ದಿನ ಹುಡುಗಿರನ್ನ ನೋಡ್ತೀನಿ, 2ನೇ ದಿನ ಯಾರಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂತೀನಿ, 3ನೇ ದಿನ ಹೋಗ್ಬಿಟ್ಟು ಮಾತಾಡ್ತೀನಿ, 4ನೇ ದಿನ ಪ್ರಪೋಸ್ ಮಾಡ್ಬಿಡ್ತೀನಿ, 5ನೇ ದಿನ ಅವಳ ಒಪಿನಿಯನ್ ಕೇಳ್ತೀನಿ, 6ನೇ ದಿನ ಓಡಿಸ್ಕೊಂಡು ಹೋಗ್ಬಿಟ್ಟು ಮದುವೆ ಆಗ್ಬಿಡ್ತೀನಿ, 7ನೇ ದಿನ ಅವಳ ಕರ್ಕೊಂಡ್ಬಂದು ಅವ್ರ ಅಪ್ಪ ಅಮ್ಮ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬಿಡ್ತೀನಿ. ಹೇಗಿದೆ ಪ್ಲಾನ್? ನೆಂಟ್ರೆ, ನೀವು ಸಾಮಾನ್ಯದವರಲ್ಲ ನೆಂಟ್ರೆ. ಹೇಳಿ, ಇವಾಗ ನಾನು ಏನ್ ಮಾಡ್ಬೇಕು ಹೇಳಿ? ನೆಂಟ್ರೆ, ಇವತ್ತು 6ನೇ ದಿನ, ಓಡೋಗ ಒಂಚೂರು ಹೆಲ್ಪ್ ಮಾಡಿ ನೆಂಟ್ರೆ. ನೆಂಟ್ರೆ, ನಾನ್ ರೆಡಿ ನೆಂಟ್ರೆ. ತೋರ್ಸಿ, ಹುಡ್ಗಿನ್ ತೋರ್ಸಿ. ಇದೇ ಪಾರ್ಕ್ ವಾಕಿಂಗ್ ಬರ್ತಿದ್ಲು, ಇನ್ನೇ ಬಂದ್ಬಿಡ್ತಾಳೆ. ನೆಂಟ್ರೆ, ಎಲ್ಲ ಹೇಳಿದಿರ ತಾನೆ? ಎಲ್ಲ ಹೇಳಿದೀನಿ. ಹುಡುಗಿ ಒಂಚೂರು ಹಿಂದೆ ಆಗ್ತಿದ್ದಾಳೆ. ನೆಂಟ್ರೆ, ಹುಡುಗಿ ನಿಮ್ಗಿಷ್ಟನಾ? ನಾಚಿಕೆ ನೋಡು. ನೆಂಟ್ರೆ, ಆ ಹುಡುಗಿಗೆ ಮದ್ವೆ ಆಗಿದ್ರು ಪರವಾಗಿಲ್ಲ, ನಿಮ್ ಜೊತೆ ಇನ್ನೊಂದ್ಸಲಿ ಮದುವೆ ಮಾಡಿಸ್ತೀನಿ. ನೆಂಟ್ರೆ, ನಮ್ಮ ಹುಡುಗಿ ಮೊದ್ಲು. ಒಂದ್ ನಿಮಿಷ, ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ ಅನ್ಸುತ್ತೆ. ನೆಂಟ್ರೆ ಬನ್ನಿ ನೆಂಟ್ರೆ. ಅಯ್ಯೋ, ನನ್ ಗಂಡ. ನೆಂಟ್ರೆ, ನಾನು ಇವಳು ಎಷ್ಟು ಇಷ್ಟಪಡ್ತೀನಿ ಅಂತ ಹೇಳಿ ನೆಂಟ್ರೆ. ಹೇಳಿ ನೆಂಟ್ರೆ. ಚಿನ್ನು ಬಂಗಾರ. ನೆಂಟ್ರೆ, ಬನ್ನಿ ಮನೆಗೆ ಅಂದ್ರೆ ಅದಕ್ಕೆ ಇರ್ತಾಳೆ. ನನ್ಗೆ ನಾಚಿಕೆ ಆಗುತ್ತೆ. ನಾನು ಯಜಮಾನ ಪಿಕ್ಚರ್ ಅಲ್ಲಿ ಬರೋ ಅಭಿಜಿತ್ ತರ ಅಂದ್ರೆ, ಇವಾಗ ನೋಡಿದ್ರೆ
ನಿನ್ಗೆ ಯಾರು ಹೆಣ್ ಕೊಡ್ಲಿಲ್ಲ ಅಂತ ನನ್ನ ಹೆಂಡತಿನೇ ಲೈನ್ ಆಗ್ತಿದ್ಯಲ್ಲೋ ಆರಾಮ್ ಕೋರ್ ನನ್ ಮಗನೇ. ಏಯ್ ಅವತ್ತು ತಾಳಿ ಹಾಕೊಂಡು ವಾಕಿಂಗ್ ಹೋಗು ಅಂದ್ರೆ ಏನಂದೆ? ಏಯ್ ತಾಳಿ ಯಾಕೆ ಬಿಚ್ಚಿಟ್ಟಿದ್ಯಾ? ವಾಕಿಂಗ್ ಯಾರಾದ್ರೂ ತಾಳಿ ಹಾಕೊಂಡ್ ಹೋಗ್ತಾರಾ? ಈ ಡ್ರೆಸ್ಗೆ ಮ್ಯಾಚ್ ಆಗುತ್ತಾ? ತಾಳಿ ಹಾಕೊಂಡು ಯಾರಾದ್ರೂ ವಾಕಿಂಗ್ ಹೋಗ್ತಾರಾ ಅಂತ ನವರಂಗೆ ಆಟ ಆಡ್ಬಿಟ್ಟೆ. ಇವಾಗ ನೋಡು ನನ್ನ ಹೆಂಡತಿನ ಸೆಟ್ ಮಾಡ್ಕೊಡು ಅಂತ ನನ್ನ ಹತ್ರನೇ ಬಂದವನೆ. ಫಸ್ಟ್ ವಾಟ್ಸಪ್ ಅಲ್ಲಿ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕ್ಬಿಡ್ಬೇಕು ಇವಳೇ ನನ್ನ ಹೆಂಡತಿ ಅಂತ. ರೀ ನೆಂಟ್ರೆ, ಕೊನೆಯದಾಗ ಒಂದ್ ಪಂಚ್ ಡೈಲಾಗ್ ಹೊಡಿತೀನಿ, ಕೇಳಿಸ್ಕೊಳ್ಳಿ. ನೀನು ಕೇಳಿಸ್ಕೊ. ಏ ನೆಂಟ್ರೆ ನೆಂಟ್ರೆ, ಏಯ್ ಐತೆ ನಿನ್ಗೆ. ನನಗ್ ಪ್ರಪೋಸ್ ಮಾಡೋ ಪ್ರತಿಯೊಬ್ಬ ಹುಡುಗ ಹೇಳೋ ಮೊದಲನೇ ಪದನೇ ಇದು. ನಾನು ಕೂಡ ಪ್ರಪೋಸ್ ಮಾಡೋ ಟೈಮಲ್ಲಿ ಪ್ರತಿಯೊಂದು ಹುಡುಗಿಗೂ ಹೇಳಿರೋ ಮೊದಲನೇ ಪದ ಇದು. ನೀವು ಯಾವ ಹೀರೋನಿಗೂ ಕಮ್ಮಿ ಇಲ್ಲ ಅಂತ ನಾನು ಮಾತ್ರ ಅಲ್ಲ ರೀ, ಗಂಡು ಜಾತಿಲಿ ಹುಟ್ಟಿರೋ ಪ್ರತಿಯೊಬ್ಬನು ಪ್ರಪೋಸ್ ಮಾಡೋ ಟೈಮಲ್ಲಿ ಹೇಳೋದು ಪದ ಇದು. ಇದೊಂದು ಪದ ಅಷ್ಟೇ. ಅದನ್ನು ನೀವುಗಳು ಸೀರಿಯಸ್ ಆಗಿ ತಗೊಂಡು ಕನ್ನಡದಲ್ಲಿ ರಚಿತಾ, ತೆಲುಗುದಲ್ಲಿ ಸಮಂತ ಅಂತ ಅನ್ಕೊಂಡ್ರೆ ಅದು ನಿಮ್ಗಳ ತಪ್ಪು. ಏನ್ ಕೆಲಸ ಮಾಡ್ತೀಯಾ? ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಐ ಮೀನ್ ಯೂಟ್ಯೂಬರ್. ನನ್ನ ಇಷ್ಟ ಪಡ್ಬೇಕಂದ್ರೂ ತಿಂಗ್ಳಿಗೆ ಮಿನಿಮಮ್ 50 ಸಲ ತರಬೇಕು. ಇದೆಯಾ ಕೆಪಾಸಿಟಿ? 1,00,000 ತರ್ತೀನಿ, ಪರವಾಗಿಲ್ವಾ? 1,00,000ನ? ನಮ್ಮ ಮಾವ 2 ತಿಂಗಳು ದುಡಿಬೇಕು. ವಿಧಿನ್ಯಾ ಬಿಟ್ರೆ ಕೆಡ್ತೀಯಾ? ಅದುಮ್ಕೋ. ಓಕೆ, ನಾರ್ಮಲ್ ಆಗಿ ಬಿಹೇವ್ ಮಾಡು. ಓಕೆ, ಇಷ್ಟೊಂದು ಕೇಳ್ಕೊತೀಯ ಅಂದ್ರೆ ಒಪ್ಕೋತೀನಿ. ಆದ್ರೆ ಬ್ಯೂಟಿಫುಲ್ ಆಗಿ ಪ್ರಪೋಸ್ ಮಾಡ್ಬೇಕು. ಆಗತ್ತಾ? ಮಾಡ್ತೀನಿ. ಐ ಲವ್ ಯು. ಹಿಂಗಲ್ಲ ಪ್ರಪೋಸ್ ಮಾಡೋದು. ಮತ್ತೆಂಗೆ? ಇರು. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬರ್ತೀರಾ? ನಾನಾ? ಹಾ, ನೀವೇ. ಹಾ, ಕೊಡಿಲಿ. ಪ್ರಪೋಸ್ ಹೆಂಗ್ ಮಾಡೋದು ತೋರ್ಸ್ಕೊಡ್ತೀನಿ, ನೋಡ್ ಕಲ್ತ್ಕೋ. ನನ್ಗ ಎಕ್ಸ್ಕ್ಯೂಸ್ ಮೀ. ಇವಳೇನಾರ ಓಕೆ ಅಂದ್ಬಿಟ್ರೆ ಇವತ್ತೇ ಮದುವೆ, ನಾಳೆನೆ ಫಸ್ಟ್ ನೈಟ್. ಏನ ಮಾಡ್ತಿದ್ಯಾ? ಹಿಂಗೆ ಪ್ರಪೋಸ್ ಮಾಡೋದು. ಬಾಸ್ ಹೇಳಿ. ಹಲೋ ಅಪ್ಪಿ, ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋ ನಿನ್ ತಮ್ಮಂಗಾದ್ರೆ ಹೆಣ್ ಕೊಡ್ತಾರಂತೆ. ನಿನಗೆ ಹೆಣ್ ಕೊಡಕ್ಕೆ ಗೌರ್ಮೆಂಟ್ ಜಾಬ್ ಇಲ್ಲ. ನಿಮ್ಮಂತರ ಫೋಟೋ ಹಿಡ್ಕೊ ಅಲಿತಾ ಇರೋದ್ರಿಂದ ನಮಗೂ ಮರ್ಯಾದೆ ಸಿಗ್ತಾ ಇಲ್ಲ. ಇಡು ಫೋನ. ನಾ ಕೊಟ್ಟರೆ ದುಡ್ಡು. ಹಲೋ ಹಲೋ. ಇಟ್ಸ್ ಓಕೆ, ಕಮ್ ಆನ್. ಯಾಕ್ರಿ ಮೋಸ ಮಾಡ್ರಿ? ನನ್ನಂತ ಹುಡುಗಿಗೆ ಮೋಸ ಮಾಡೋಕ್ ಹೇಗ್ರಿ ಮನ್ಸ್ ಬಂತು? ಯಾಕ್ರಿ ಹೇಳ್ರಿ, ಯಾಕ್ರಿ ಮೋಸ ಮಾಡಿದ್ರಿ? ಹೇಳ್ರಿ ಹೇಳ್ರಿ ಸರ್. ಸರ್ ಸರ್ ಹೇಳ್ರಿ. ಹೋಗ್ಬಿಟ್ಟು ಅನ್ಸತ್ತೆ ಕಣ್ರೋ, ಓಡ್ರೋ. ಸರ್ 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 ಅಪ್ಪ ಹೋಗ್ಬಿಟ್ರಿ ಅನ್ಕೊಂಡೆ. ಥ್ಯಾಂಕ್ ಗಾಡ್ ಬದುಕ್ಬಿಟ್ರಲ್ಲ. ನಿಮಗೆ ಗೊತ್ತಾ, ನಾವು ಮಾಡಿದೆಲ್ಲ ಪ್ರ್ಯಾಂಕ್. ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಶಕ್ತಿ ಸ್ಟುಡಿಯೋಸ್ ಅಂತ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಮೂರ್ಛೆ ರೋಗ ಇದೆಯಾ? ಇಲ್ಲ. ಮತ್ತೆ ಯಾಕೆ ಹಂಗ್ ಬಿದ್ರಿ? ನಿಮ್ಮಂತ ಸುಂದರವಾಗಿರೋ ಹುಡುಗಿ ಬಂದು ಇದೇ ಮೇಲೆ ಕೇಟ್ ಮೇಲೆ ಹಾರ್ಟ್ಬಿಟ್ ನಿಂತೋದೇ ಇರುತ್ತಾ? ಆಗ್ಲೇ ನಾ ಹೇಳಿದ್ರಲ್ಲ ಯಾಕೆ ನನಗೆ ಮೋಸ ಮಾಡಿದೆ ಅಂತ. ನಾನು ಟಚ್ ಮಾಡ್ತಿರೋ ಮೊದಲೇ ಹುಡುಗಿನೇ ನೀವು. ಇವಾಗ ಹೇಳಿ, ನಾ ಯಾರಿಗೆ ಮೋಸ ಮಾಡಕ್ ಸಾಧ್ಯ? ನಿಂಗೆ ಬೇರೆ ಯಾರಾದ್ರೂ ಯೂಟ್ಯೂಬರ್ ಪರಿಚಯ ಇದ್ದಾರಾ? ಯಾಕೆ?
ನಂಗೊಬ್ಳು ತಂಗಿ ಇದ್ದಾಳೆ, ಅವಳು ಯೂಟ್ಯೂಬರ್ಗೆ ಕೊಟ್ಟು ಮದ್ವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ದೇವ್ರುಗಳ ಸೂರ್ಯ ಅವರೇ ಥ್ಯಾಂಕ್ ಯು. 10 ರೂಪಾಯಿ ಹಾಕಿದ್ದಕ್ಕೆ ಇದುವರೆಗೂ ನೀವು ಒಂದ್ ಹುಡುಗಿನೂ ಇಷ್ಟಪಟ್ಟಿಲ್ವಾ? ಯಾಕೆ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಎಲ್ರಿಗಿರೋ ತರ ಕಣ್ಣು ಮೂಗು ಬಾಯಿ ಎಲ್ಲ ಇರೋ ಜಾಗದಲ್ಲಿ ಇದೆ, ನೋಡಕ್ಕೂ ಸೂಪರ್ ಆಗಿದ್ದೀನಿ. ಆದ್ರೂ ಯಾಕೆ ಹುಡುಗಿರ್ ಇವಾಗ ನಾನ್ ಬಂದಿದ್ದೀನಲ್ಲ, ನಿಮ್ 30 ವರ್ಷದ ಆಸೆ ಏನೇನಿದೆಯೋ ಎಲ್ಲ ತೀರ್ಸ್ಕೊಳ್ಳಿ. ಏನಂದ್ರೆ? ಏನಿಲ್ಲ, ಮುತ್ಕೊಡ್ಲಾ? ಇವಾಗ ಬೇಡ ಅನ್ಸತ್ತೆ ಬಿಡಿ. ಇವಾಗ ಯಾಕೆ ಬೇಡ? ನಿಮ್ ಹಾರ್ಟ್ ಬೀಟ್ ನನಗೆ ಕೇಳಿಸ್ತಿದೆ. ನಾನೇನಾದ್ರೂ ಇವಾಗ ನಿಮ್ಗೆ ಮುತ್ಕೊಟ್ರೆ ಸತ್ತೋಗ್ತೀರಾ ಅಷ್ಟೇ. ಇದ್ರಲ್ಲಿ ಯಾವ ಸೀರೆ ಚೆನ್ನಾಗಿದೆ, ಇದಾ ಅಥವಾ ಇದಾ? ನೀನು ಯಾವ ಸೀರೆ ಹಾಕೊಂಡ್ರು ಸಕ್ಕದಾಗೆ ಕಾಣ್ತೀಯ. ಥ್ಯಾಂಕ್ ಯು. ಇದೇ ಖುಷಿಗೆ ಏನಿಲ್ವಾ? ಕೇಳೋದೇನಿದೆ, ನಿಮ್ಗೆ ಏನ್ ಬೇಕೋ ಅದನ್ನ ತಗೊಳ್ಳಿ. ಛೀ, ಹಿಂಗ ಮುತ್ಕೊಡೋದು ಚೂರು ಟೇಸ್ಟೇ ಇಲ್ಲ ನಿಮ್ಗೆ. ನನಗ ಎಕ್ಸ್ಕ್ಯೂಸ್ ಮೀ, ಮತ್ತೆ ಇವಳೇನಾ? ಒಂದ್ ನಿಮಿಷ. ಏನ ಮಾಡ್ತಿದ್ಯಾ? ಹೆಂಗ್ ಕಿಸ್ ಮಾಡೋದು ಅಂತ ತೋರಿಸ್ತಾ ಇದೀನಿ. ನೀನ್ ಲವರ್ ಅಂತಾನೆ ಏನೇ ಇದ್ರು ನನಗೆ ಮಾಡಿ ತೋರಿಸ್ಬೇಕು. ಬೀದಿಲಿ ಹೋಗೋ ದಾಸನಿಗಲ್ಲ. ಬ್ರದರ್ ಒಂದ್ಸತಿ ನೋಡ್ಕೊಳ್ಳಿ, ಈಸಿ ಆಗಲ್ವಾ? ಮೇಡಮ್ ನನ್ನ ನಂಬರ್ ತಗೊಳ್ಳಿ, ಹೇಳ್ತೀನಿ. ಏನೇ ಇದ್ರು ಫೋನ್ ಮಾಡ್ರಿ, 2 ನಿಮಿಷ. ನಾನು ಎಲ್ಲೇ ಇಲ್ಲಿ ಯಾವ ಪರಿಸ್ಥಿತಿಲಿ ಇಲ್ಲಿ ನಿಮ್ ಮುಂದೆ ಇರ್ತೀನಿ. ನನ್ನ ಮಗನೇ ಇನ್ನೊಂದು ಮಾತಾಡಿದ್ರೆ ಮಕ್ಕ ನೋಡಿದ್ರೆ ಚಚಾಕ್ ಬಿಡ್ತೀನಿ. ಬ್ರದರ್ ಈ ವಿಷಯದಲ್ಲಿ ನೀವು ವೀಕ್ ಅನ್ಸುತ್ತೆ, ತಿಳ್ಕೊಳ್ಳಿ. ನೀನ್ ಬಾ. ಅಲ್ಲ ಸೀರೆ ಪಾಣೆ ನೀನೇನಿಲ್ಲಿ? ವಾ, ನಾನು ಅದನ್ನ ನಿನ್ನನ್ ಕೇಳ್ಬೇಕು, ನೀನೇನಿಲ್ಲಿ? ಅದಾ ನನ್ನ ಹೆಂಡತಿ ಹೊಟ್ಟೆ ಬರ್ಬೇಕಾಗಿರೋದು ನನಗೆ, ನಿನಗಲ್ಲ ಅಂತ. ನನ್ನ ಪಕ್ಕದಲ್ಲಿ ಮನಿ ಕೊಡೋದೇ ಬಿಟ್ಬಿಟ್ಟವಳೆ. ಅದಕ್ಕೆ ಹೊಟ್ಟೆ ಕರ್ಗಸೋಣ ಅಂತ ಬಂದಿದ್ದೀನಿ. ಗೊಂಬೆ ಅಂತ ಹುಡುಗಿ ಆ ಗೂಬ್ ನನ್ ಮಗಂಗ್ ಬಿದ್ದವಳ. ಏನಾಗಿದೆ ಈ ಸ್ತ್ರೀ ಕುಲಕ್ಕೆ? ಅವಳು ಹಾಕೊಳ್ಳೋ ಇನ್ನರ್ ವೇರ್ ಇಂದ ಹಿಡಿದು ಇಂಟರ್ನ್ಯಾಷನಲ್ ಟ್ರಿಪ್ ವರ್ಗೂ ಪ್ರೀಮಿಯಂ ಅಲ್ಲಿ ಪ್ರೊವೈಡ್ ಮಾಡೋ ಕೆಪಾಸಿಟಿ ಇರೋದು ನನಗೆ. ಆ ಗೊಂಬೆ ಸಿಗ್ಬೇಕಾಗಿರೋದು ನನಗೆ. ಸಿಕ್ಕಿಲ್ಲ ಅಂದ್ರೆ ಲೈ, ನಾನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ನಾನು ವ್ಯಾಲಿಸು ನಿನ್ ಕತೆ ಪುರಾಣ ನನಗೆ ಬೇಡ. ನನಗೆ ಗ್ರೀನ್ ಟೀ ಮೊಳಕೆ ಕಡ್ಡಿ ಕಾಲ್ ತಿನ್ನೋ ಟೈಮ್ ಆಯ್ತು, ನಡಿ ಹೋಗೋಣ. ಸರಿ ಬಾ ಹೋಗೋಣ. ಅದ್ ಸರಿ, ಇದೆಲ್ಲ ತಿಂದ್ರೆ ಮತ್ತೆ ಕೂದಲು ಬರುತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಅಂದೆ, ಈಗ ನೋಡಿದ್ರೆ ಆನ್ಲೈನ್ ಅಲ್ಲಿ ಅಮ್ಮ ಅಪ್ಪ ಅಂತ ಭಿಕ್ಷೆ ಬಿಡ್ತೀಯಲ್ಲ ಬೇವರ್ಸಿ. ಡಾರ್ಲಿಂಗ್, ಹೋಗೋಕ್ಕಿಂತ ಮುಂಚೆ ಇದನ್ನ ಸರಿ ನೋಡ್ಕೊಂಡ್ಬಿಡು. ಇಷ್ಟೊಂದಾ? ಈ ತಿಂಗಳ ಅರ್ನಿಂಗ್ಸ್ ಹೆಂಗೆ? ಭಿಕ್ಷೆ ಬಿಡುದ್ರೇನು, ಬಾತ್ರೂಮ್ ತೊಳೆದ್ರೇನು, ಗಂಡ್ಸಾದವನು ಎಷ್ಟು ದುಡಿತಾನನ್ನೋದೇ ಮುಖ್ಯ. ಥ್ಯಾಂಕ್ ಯು. ನಾವಿಬ್ರು ಯಾವ ಮದುವೆ ಆಗೋಣ? ನಾನಿನ್ನ ಪ್ರೀತಿ ಮಾಡ್ತಾ ಇರ್ಬೋದು, ಹಾಗಂತ ನಿನ್ನೆ ಮದ್ವೆ ಆಗ್ತೀನಿ ಅಂತ ಆಸೆ ಇಟ್ಕೋಬೇಡ. ಏಯ್ ಬಾರೋ ಈ ಕಡೆ. ಅಲ್ಲೋಡು. ದುಡ್ಡಿದ್ರೆ ಅಣ್ಣ ತಮ್ಮ ಎಲ್ಲ, ದುಡ್ಡಿದ್ರೆ ಎವ್ರಿಥಿಂಗ್, ಇಲ್ಲ ಅಂದ್ರೆ ನಥಿಂಗ್. ದುಡ್ಡಿದ್ರೆ ಅಲ್ವಾ ಈ ತರ ಮನೆ ಕಟ್ಟೋಕ್ಕಾಗೋದು.
ನಂಗಿರೋ ಅಂದಕ್ಕೆ ಬೈಕಲ್ಲಿ ಓಡಾಡಕ್ಕಾಗುತ್ತಾ? ಕಾರೇ ಬೇಕು. ನಾನ್ ಮಾಡ್ತಿರೋ ತಪ್ಪಂತ ನಿಮ್ಗೆ ಅನ್ಸ್ತಿರ್ಬೋದು, ಆದ್ರೆ ಅದ್ ನಿಮ್ ಕಲ್ಪನೆ. ಯಾಕೆ ಹೇಳಿ? ಒಬ್ರು ಸಂತೋಷವಾಗಿರೋದಕ್ಕೋಸ್ಕರ ಇನ್ನೊಬ್ರಿಗೆ ಮೋಸ ಮಾಡೋ ತಪ್ಪಲ್ಲ, ಅದು ಜಗದ ನಿಯಮ. ಅದನ್ ಬದಲಾಯಿಸಕ್ ನಾನು ನೀನು ಯಾರಮ್ಮ ಅಲ್ವಾ? ಹೂ ಅಂದ್ರಿ ಹೂ ಅಂದ್ರಿ ನೋಡಿ, ನಮ್ ಭಾವಿ ಪತಿ ಕೂಡ ಒಪ್ಕೊಂಡ್ರು.